ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಇವತ್ತು ರೈತ ದಿನಾಚರಣೆ ಹೆಸರಲ್ಲಿ ರೇಷ್ಮೆ ಬೆಳೆಗಾರರದೇ ಒಂದು ಸಮಾವೇಶ ನಡೀತು ಕೋಲಾರ ಜಿಲ್ಲೆ. ಆ ಸಮಾವೇಶದಲ್ಲಿ ಒಂದು MLAಗಳು MLCಗಳು ಮತ್ತು ಕೇಂದ್ರ ರೇಷ್ಮೆ ಇಲಾಖೆ ಅಧಿಕಾರಿಗಳು ಇವರೆಲ್ಲರೂ ಭಾಗವಹಿಸಿದರು. ನಮ್ಮ ರೈತರ ಆ ಸಮಾವೇಶದಲ್ಲಿ ರೈತ ಮುಖಂಡರು ಒಳ್ಳೆ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ರೈತರಿಗೆ ಈ ಸೌಲಭ್ಯಗಳನ್ನು ಕೊಡಬೇಕು, ರೇಷ್ಮೆ ಬೆಳೆಯೋದಕ್ಕೆ ಇದು ಕೊಡಬೇಕು ಅಂತೇಳಿ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಂದೂ ಇರುತ್ತೆ. ಅದರ ಜೊತೆಗೆ ಎಲ್ಲರೂ ಮಾತಾಡಿದರು, ರೈತರ ಅಭಿವೃದ್ಧಿ ಆಗಬೇಕು, ರೈತರಿಗೆ ಎಲ್ಲ ಪ್ರೋತ್ಸಾಹ ನೀಡಬೇಕು, ಇದೆಲ್ಲ ಮಾತಾಡಿದರು. ಆದರೆ ರೈತರಿಗೆ ಮುಖ್ಯವಾಗಿ ಅವನ ಬದುಕು ಬದಲಾವಣೆ ಆಗಬೇಕಾದ್ರೆ ಏನು ಮಾಡಬೇಕು? ಬದಲಾವಣೆ ಮಾಡಬೇಕಾದ್ರೆ ಅವರು ಬೆಳೀತಕ್ಕಂಥ ಇದಕ್ಕೆ ನ್ಯಾಯಸಮ್ಮತವಾದಂಥ ರೇಟ್ ಕಟ್ಟಬೇಕು. ರೇಟ್ ಕಟ್ಟೋದಂದರೆ ಏನರ್ಥ? ಈಗಾಗಲೇ 2006 MS ಸ್ವಾಮಿನಾಥನ್ ಕಮಿಷನ್ನು ಒಂದು ರಿಪೋರ್ಟ್ ಕೊಟ್ಟಿದೆ ಸೆಂಟ್ರಲ್ ಗೌರ್ಮೆಂಟ್ಗೆ. ಅದರ ಪ್ರಕಾರ ಮಿನಿಮಮ್ ಸಪೋರ್ಟ್ ಪ್ರೈಸು ಈ ರೀತಿ ಇರಬೇಕು, ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ. ಅದನ್ನು ಜಾರಿ ಮಾಡಬೇಕು. ಅದರ ಜೊತೆಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ರೇಷ್ಮೆ ಇಡೀ ದೇಶದಲ್ಲೇ ಅತಿ ಉನ್ನತ ಮಟ್ಟದ ರೇಷ್ಮೆ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ 26 ರಾಜ್ಯಗಳಲ್ಲಿ ಮತ್ತು 26 ಜಿಲ್ಲೆಗಳಲ್ಲೂ ರೇಷ್ಮೆ ಬೆಳೀತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ 1600 ಗ್ರಾಮಗಳಲ್ಲಿ 23,000 ಜನ ರೈತರು ಕೃಷಿ ಮೇಲೆ ಇದು ರೇಷ್ಮೆ ಮೇಲೇ ಆಧಾರಪಟ್ಟಿದ್ದಾರೆ. ಆ ಆಧಾರಪಟ್ಟಿರ್ತಕ್ಕಂಥ ರೈತರು ಬೆಳೀತಕ್ಕಂಥದ್ದು ಎಷ್ಟು ಅಂತ ಗೊತ್ತಿದ್ದಾರೆ, ಸುಮಾರು 11,000 ಟನ್ ಮೇಲ್ಪಟ್ಟು ರೇಷ್ಮೆ ಬೆಳೀತಾ ಇದ್ದಾರೆ. ಆ ರೇಷ್ಮೆಯನ್ನು ಎಷ್ಟು ಬೆಲೆ ಆಗುತ್ತೆ? ಅದು ಇವ್ರ ಲೆಕ್ಕದ ಪ್ರಕಾರ ನಮ್ಮ ರೈತರಿಗೆ ತೋರಿಸ್ತಾ ಇರೋದು ವರ್ಷಕ್ಕೆ 11,000 ಟನ್ನಿಗೆ 43 ಕೋಟಿ ಅಂತ. ಅದರ ವ್ಯಾಲ್ಯೂ ಎಷ್ಟಿರುತ್ತೆ? 11,000 ಟನ್ದು ವ್ಯಾಲ್ಯೂ ಎಷ್ಟಂತಂದರೆ 8 kg ಗೂಡಿಗೆ 1 kg ದಾರ ತೆಗೀತಾರೆ. 1 kg ಗೂಡಿಗೆ ನಮ್ಮ ರೈತರಿಗೆ 750 ರೂಪಾಯಿ ಕೊಡ್ತಾರೆ. ಆ 1 kg ಗೂಡು 750 ಆದರೆ 8 kg ಗೂಡಲ್ಲಿ 1 kg ದಾರ ತೆಗೀತಾರೆ. 750 ರೂಪಾಯಿ ರೈತನ ಕೊಟ್ಟರೆ ಅವರ ರೇಷ್ಮೆ ಇಲಾಖೆ ಪ್ರಕಾರನೇ ಒಂದು ಗೂಡು ಉತ್ಪಾದನೆ ಮಾಡಬೇಕಾದ್ರೆ, ಒಂದು ಗೂಡು 1 kg ಗೂಡನ್ನು ಬೆಳಿಬೇಕಾದ್ರೆ 500 ರೂಪಾಯಿ ಖರ್ಚು ಬರುತ್ತೆ ಅಂತ. ಅಂದರೆ ಖರ್ಚು ಹೋದರೆ 250 ರೂಪಾಯಿ ಮಾತ್ರ ರೈತನಿಗೆ ಉಳಿಯುತ್ತೆ. ಅಂದರೆ ಅವ್ರ ಕಷ್ಟ ಅದೆಲ್ಲ ಲೆಕ್ಕ ಇರಲ್ಲ, ಬೇರೆ ಬೇರೆ ಖರ್ಚು ತೆಗಿತಾರೆ. ಆದರೆ ಈ 1,000 ಗೂಡು ಏನಿದೆಯೋ ಅದು 1,000 kg ಗೂಡಿಗೆ 125 kg ನೂಲು ಬರುತ್ತೆ, ದಾರ ಬರುತ್ತೆ. ಆ ದಾರ ವಿಚಿತ್ರ ಏನಂದರೆ ಒಂದೇ ಒಂದು ಗೂಡಲ್ಲಿ 1 ಕಿಲೋಮೀಟ್ರಷ್ಟು ದಾರ, ಒಂದು ದಾರ ತಗೊಂಡೋದ್ರೆ 1 ಕಿಲೋಮೀಟ್ರಷ್ಟು ಬರುತ್ತಂತೆ. ಅಂಥ ದಾರವನ್ನು ತೆಗೆದಂಥ ಇವರು 1 kg 10ರಿಂದ 10,000 ಮೇಲ್ಪಟ್ಟು 1 kg ದಾರ ಮಾರಾಟ ಮಾಡ್ತಾರೆ ಅಂತ. ಅಂದರೆ ಆ ರೀತಿ ಲೆಕ್ಕ ಹಾಕಿದಾಗ ಅವರ ರೇಷ್ಮೆ ಇದರಲ್ಲೇ ರೇಷ್ಮೆ ಸೀರೆ ಇವೆಲ್ಲ ನೇಯುವಾಗ ಅದಕ್ಕೆ ಒಂದು ಅರ್ಧ kg ದಾರ ಏನಾದರೂ ಉಪಯೋಗಿಸಿದರೆ ಅದು ಉನ್ನತ ಮಟ್ಟದ ರೇಷ್ಮೆ ಸೀರೆ, ಮಿಕ್ಸೇ ಇಲ್ಲದೆ ಇರ್ತಕ್ಕಂಥ ರೇಷ್ಮೆ ಸೀರೆ. ಅದು 4ರಿಂದ 5ರಿಂದ 6 ಲಕ್ಷ ಮಾರಾಟ ಮಾಡ್ತಾರೆ ಅಂತ ಇವತ್ತು ಆ ಸೀರೆ ಬಗ್ಗೆ ಹೇಳಿದರು. ಅಂದರೆ ಅರ್ಧ kg ರೇಷ್ಮೆ ಬೆಳೆ 5ರಿಂದ 6 ಲಕ್ಷ ಅಂತ ಅವ್ರು ಹೇಳ್ತಾ ಇರೋದು. ಬೇಡಪ್ಪ, ಒಂದು ಸೀರೆ ಅರ್ಧ kg ಇರ್ತಕ್ಕಂಥದ್ದು 2 ಲಕ್ಷಕ್ಕೆ ಮಾರಾಟ ಮಾಡಿದ್ರು. ಅದರಲ್ಲಿ ಅರ್ಧ kgಗೆ ಅಂದರೆ 4 kg ಗೂಡು, 4 kg ಗೂಡು ಎಷ್ಟಾಯಿತು? 2 ಲಕ್ಷ ಆಯಿತು ಗೂಡಿಂದು. ಆದರೆ ಅದರಲ್ಲಿ ಒಂದು kg ಗೂಡಿನ ಬೆಲೆ ಹಾಕಿದರೆ 50,000 ಆಗುತ್ತೆ. ನಮಗೆ ಬರ್ತಾ ಇರೋದು ಎಷ್ಟು? 750 ರೂಪಾಯಿ.
ಕನಿಷ್ಠ 8,000 ಕೊಟ್ಟರೆ 42,000 ರೂಪಾಯಿ ನೀವು ಬೇರೆ ಬೇರೆ ಏನೇನು ಪ್ರೊಸೆಸಿಂಗ್ ಯಾರ್ಯಾರು ತಯಾರು ಮಾಡ್ತಾರೋ ಇನ್ನೊಬ್ರಿಗೆ ಹೋಗಲಿ. ಕನಿಷ್ಠ 8,000 ನಮಗೆ ಕೊಟ್ಟರೆ ರೈತನಿಗೆ 100 kg ಬೆಳೀತಕ್ಕಂಥ ರೈತನಿಗೆ 8 ಲಕ್ಷ ರೂಪಾಯಿ ಬರುತ್ತೆ. ಬದುಕು ಬದಲಾವಣೆ ಆಗೋದು ಇಲ್ಲಿ. ನಮ್ಮ ರೈತರ ಬದುಕು ಬದಲಾವಣೆ ಆಗಬೇಕಾದ್ರೆ ಅವನು ಬೆಳೀತಕ್ಕಂಥ ಇದು ಉನ್ನತ ಮಟ್ಟಕ್ಕೆ ಸೀರೆ ಆಗೋ ಮಟ್ಟಕ್ಕೆ ಹೋದಾಗ ಎಷ್ಟು ಬೆಲೆ ಇರುತ್ತೋ ಅದರಲ್ಲಿ ಕನಿಷ್ಠ 40% ನಮ್ಮ ರೈತನಿಗೆ ಕೊಟ್ಟರೆ ಈಗೇನು 3.5 ಲಕ್ಷ ಎಕರೆಯಲ್ಲಿ ಟೊಮೆಟೊ ಬೆಳೀತಾ ಇದ್ದಾರೋ, ಲಾಸ್ ಆಗ್ತಾ ಇದ್ದಾರೋ, ನಮ್ಮ ಮೊನ್ನೆ ಗುಣ ಹೋಗ್ತಾ ಇದೆಯೋ, ಎಲ್ಲರನ್ನೂ ದುಡ್ಡು ಬರಲಿ ಅಂತ ಹೋಗ್ತಾರೆ ರೈತರು, ಭ್ರಮಾಲೋಕದಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಅದರಲ್ಲಿ ಲಾಸ್ ಆಗ್ತಾ ಇದ್ದಾರೆ. ಇಲ್ಲಿ ದುಡ್ಡು ಏನಾದರೂ 100 kg ಗೂಡಿಗೆ 8 ಲಕ್ಷ ರೂಪಾಯಿ ನನಗೆ ಸಿಕ್ಕುತ್ತೆ ಅಂತಾರೆ ರೈತನಿಗೆ. ಕಂತೆ ಸರ್ಕಾರ ಕೊಟ್ಟರೆ ಫಿಕ್ಸ್ ಮಾಡಿದರೆ ಇಷ್ಟೇ ರೇಟ್ ಇರಬೇಕು ಅಂತೇಳಿ ನಮ್ಮ ರೈತ ಬದುಕು ಬದಲಾವಣೆ ಆಗ್ತಕ್ಕಂಥದ್ದಲ್ಲಿ ಆ ರೀತಿ ಆಲೋಚನೆ ಬೇಕೇ ವಿನಃ ರೈತರೇ ಬೆನ್ನೆಲುಬು, ರೈತರೇ ಈ ದೇಶಕ್ಕೆ ಮುಖ್ಯ ಅಂತಕ್ಕಂಥ ಬರೀ ಮಾತುಗಳಿಂದ ಏನಾಗೋದಿಲ್ಲ. ರೈತನಿಗೆ ಇನ್ನೂ ಚರ್ಚೆ ಮಾಡಲಿ. ಅದು ನೀವು 5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ಒಂದು ಸೀರೆ ಬೇಡ, 2 ಲಕ್ಷ ರೂಪಾಯಿ ಇಟ್ಕೊಂಡ್ರೂ 50,000 ಒಂದು kg ಗೂಡು ಇಟ್ಕೊಂಡ್ರೂ ನಮಗೆ ಬೇಕಾಗಿರೋದು 8,000 ಕೊಡಿ, 42,000 ರೂಪಾಯಿ ನೀವೆಲ್ಲರೂ ಉಪಯೋಗಿಸ್ಕೊಳ್ಳಿ. ಈ ರೀತಿ ಬಂದಾಗ ರೈತನ ಬದುಕು ಬದಲಾವಣೆ ಆಗುತ್ತೆ. ಆ ಧೋರಣೆಯಲ್ಲಿ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗುತ್ತೆ. ಆ ಧೋರಣೆಯಲ್ಲಿ ಸರ್ಕಾರನೂ ತೀರ್ಮಾನ ಮಾಡಬೇಕಾಗುತ್ತೆ. ಬೂಟಾಟಿಕೆ ಬೇಡ. ರೈತನಿಗೆ ಆ ಸಬ್ಸಿಡಿ ಈ ಸಬ್ಸಿಡಿಗಿಂತ ಈ ರೀತಿ ಕೊಟ್ಟರೆ ಎಲ್ಲ ರೈತರನ್ನೇ ರೇಷ್ಮೆ ಬೆಳೀತಕ್ಕೆ ಬರ್ತಾರೆ. ಇಡೀ ಪ್ರಪಂಚದಲ್ಲೇ ಅತ್ಯಂತ ಉನ್ನತ ಮಟ್ಟದ ರೇಷ್ಮೆ ಕೋಲಾರ ಜಿಲ್ಲೆದು. ಕೋಲಾರ ಜಿಲ್ಲೆದ ಆ ಉನ್ನತ ಮಟ್ಟದ ರೇಷ್ಮೆ ಎಲ್ಲ ರೈತರನ್ನು ಬೆಳೆಯುವಾಗ ಪ್ರಪಂಚದ ರೆಕಾರ್ಡ್ ಆಗುತ್ತೆ. ಪ್ರಪಂಚದಲ್ಲೇ ರೈತನು ಈ ರೀತಿ ರೇಟ್ ಕೊಟ್ಟಾಗ ತನ್ನ ಬದುಕನ್ನು ಹಸನು ಮಾಡಿಕೊಳ್ತಾರೆ. ಉನ್ನತ ಮಟ್ಟಕ್ಕೆ ಎಲ್ಲ ಬದುಕನ್ನೇ ಅವರ ಮಕ್ಕಳನ್ನು ಓದಿಸೋದಾಗಲಿ, ಅವರ ಮದುವೆ ಮುಂಜೆ ಮನೆ ಎಲ್ಲನೂ ಅದರಲ್ಲಿ ಸಾಲ್ವ್ ಆಗುತ್ತೆ. ಇರ್ತಕ್ಕಂಥ ಸೊಲ್ಯೂಷನ್ ಇಲ್ಲಿ. ಇದನ್ನು ಬಿಟ್ಟು ಬೇರೆ ಏನೇ ಮಾತಾಡಿದ್ರು ಅದು ಬೂಟಾಟಿಕೆ ಆಗುತ್ತೆ. ಆ ಬೂಟಾಟಿಕೆಯಿಂದ ನಮ್ಮ ರೈತರ ಹೊಟ್ಟೆ ತುಂಬುವುದಿಲ್ಲ. ಆದ್ದರಿಂದ ರೈತನ ಬದುಕು ಬದಲಾವಣೆ ಆಗಬೇಕಾದ್ರೆ ಈ ಧೋರಣೆಯಲ್ಲಿ ಲೆಕ್ಕ ಹಾಕ್ರಿ. ವೈಜ್ಞಾನಿಕವಾಗಿ ನಿಮ್ಮ ಲೆಕ್ಕದ ಪ್ರಕಾರ ಲೆಕ್ಕ ಹಾಕಿ ನಮ್ಮ ಕೊಡಿ ರೇಟ್ ಫಿಕ್ಸ್ ಮಾಡಿ. ರೇಷ್ಮೆಗೂಡು ಆ ರೀತಿ ಆದರೆ ನಮ್ಮ ರೈತರ ಬದುಕು ಬದಲಾವಣೆ ಆಗುತ್ತೆ. ಇನ್ನೂ ಒಂದು ಸಬ್ಜೆಕ್ಟ್ ಬಂದಿದೆ, ಏನು? ರೇಷ್ಮೆ ವಿಲೇಜನ್ನು ಮಾಡಬೇಕು. ರೇಷ್ಮೆ ದಾರದ್ದು, ರೇಷ್ಮೆ ಸೀರೆದು. ನಮ್ಮ ಕೋಲಾರ ಜಿಲ್ಲೆಯ ರೇಷ್ಮೆ ಕಂಚಿ ರೇಷ್ಮೆ ಸೀರೆ ಅಂತ ಹೆಸರಿಡ್ತಾರೆ. ನಮ್ಮ ಕೋಲಾರ ಜಿಲ್ಲೆಯ ರೇಷ್ಮೆ ಸೂರತ್ ರೇಷ್ಮೆ ಸೀರೆ ಅಂತಾರೆ. ನಮ್ಮ ಕೋಲಾರ ಜಿಲ್ಲೆಯ ಯಾವುದು ರೇಷ್ಮೆ ಧರ್ಮವರಂ ಸೀರೆ ಅಂತ ರೇಷ್ಮೆ ಅಂತಾರೆ. ಅಂದರೆ ನಮ್ಮ ಹೆಸರು ಹೋಯಿತು ಯಾವುದು ಕೋಲಾರ ಜಿಲ್ಲೆದು. ಆದ್ದರಿಂದ ಕೋಲಾರಲ್ಲೇ ಮುಳುಬಾಗಲಲ್ಲಿರ್ತಕ್ಕಂಥ ಕಾಂತರಾಜ ರೋಡಲ್ಲಿರ್ತಕ್ಕಂಥ ರೇಷ್ಮೆ ಜಾಗ ಏನು ಈಗ 12 ಎಕರೆ ಇದೆ ಅಂತಾರೆ, ಅಲ್ಲೊಂದು ರೇಷ್ಮೆ ವಿಲೇಜ್ ಮಾಡಿ ರೇಷ್ಮೆ ಬಟ್ಟೆಯನ್ನು ಇಲ್ಲೇ ನೇಯ್ತಕ್ಕಂಥದ್ದು ಹಾಕಿ ಇಲ್ಲೇ ಮಾರಾಟ ಆಗೋದಕ್ಕೆ ಹೇಳಿ ನ್ಯಾಷನಲ್ ಹೈವೇ ಇದೆ. ಇಲ್ಲಿ ಎಲ್ಲರನ್ನು ಕೊಂಡು ಎಲ್ಲೋ ಇದಕ್ಕೆ ಹೋಗೋ ಬದಲು ಉನ್ನತ ಮಟ್ಟದ ಇಲ್ಲೇ ಕೊಟ್ಟರೆ ಕೋಲಾರ ರೇಷ್ಮೆ, ಕೋಲಾರ ಗೋಲ್ಡ್ ಅಂತಕ್ಕಂಥದ್ದು ಏನು ಹೆಸರಿಟ್ಟಿದ್ದಾರೋ